ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ, ಗುಣಮಟ್ಟದ ಟೇಬಲ್ ಮತ್ತು ಕುರ್ಚಿ, ಮೊಬೈಲ್ ಫೋನ್, ಪ್ರಿಂಟರ್ ಮತ್ತು ಸ್ಕ್ಯಾನರ್ ನೀಡಬೇಕು ಎಂದು ಒತ್ತಾಯಿಸಿ ಗ್ರಾಮ ಆಡಳಿತ ಅಧಿಕಾರಿಗಳು ತಾಲೂಕು ಕಚೇರಿ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ನಡೆಸಿದರು. ಗ್ರಾಮ ಆಡಳಿತ ಅಧಿಕಾರಿ ನಾಗೇಶ್ ಮತ್ತು ತೇಜಸ್ವರ್ ಆಚಾರ್ಯ ಅವರು ಮಾತನಾಡಿ, ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ, ಟೇಬಲ್ ಮತ್ತು ಕುರ್ಚಿ, ಮೊಬೈಲ್ ಫೋನ್, ಪ್ರಿಂಟರ್ ಮತ್ತು ಸ್ಕ್ಯಾನರ್ ನೀಡುವವರೆಗೂ ನಮ್ಮ ಈ ಹೋರಾಟ ನಿಲ್ಲುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘದ ನಿರ್ದೇಶನದಂತೆ ರಾಜ್ಯಾದ್ಯಂತ ಪ್ರತಿ ತಾಲೂಕು ಹಂತದಲ್ಲಿ ಇವತ್ತು ಅನಿರ್ದಿಷ್ಟ ಮುಷ್ಕರಕ್ಕೆ ಕೂತಿದ್ವಿ. ಗ್ರಾಮ ಆಡಳಿತಾಧಿಕಾರಿಗಳು ಪ್ರಮುಖವಾಗಿ ನಾವು ಘನ ಸರ್ಕಾರದ ಮುಂದೆ ಹಲವಾರು ಬೇಡಿಕೆಗಳನ್ನು ಈಗಾಗಲೇ ಸಲ್ಲಿಸಿದ್ದೀವಿ. ಆ ಬೇಡಿಕೆಗಳು ಈಡೇರದ ಕಾರಣ ದಿನಾಂಕ 26/9/2024 ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೀವಿ. ಪ್ರಮುಖವಾಗಿ ನಮ್ಮ ಬೇಡಿಕೆಗಳೇನೆಂದರೆ, ಇವತ್ತು ಬಹುತೇಕ ರಾಜ್ಯದ ಎಲ್ಲ ಗ್ರಾಮ ಆಡಳಿತಾಧಿಕಾರಿಗಳು ಏನು ಮಾನ್ಯ ಘನ ಸರ್ಕಾರ ಏನೇ ಸರ್ಕಾರದ ಸೌಲಭ್ಯಗಳು ಅಥವಾ ಸರ್ಕಾರದ ಯೋಜನೆಗಳನ್ನು ತಂದರೆ ಜನಸಾಮಾನ್ಯರಿಗೆ ತಳ ಹಂತದಲ್ಲಿ ತಲುಪಿಸೋ ಕಾರ್ಯ ಮಾಡ್ತಾ ಇರೋದು ಗ್ರಾಮ ಆಡಳಿತಾಧಿಕಾರಿಗಳು. ಅವರಿಗೆ ಇವತ್ತು ಮಾನ್ಯ ಘನ ಸರ್ಕಾರ ಯಾವುದೇ ಸೌಲಭ್ಯಗಳನ್ನು ಕೊಡದೆ ಅತಿಯಾದ ಒತ್ತಡ ಹಾಕಿ ಕೆಲಸವನ್ನು ತಗೊಳ್ತದೆ. ಪ್ರಮುಖವಾಗಿ ಇವತ್ತು ಪ್ರತಿಯೊಬ್ಬ ಗ್ರಾಮ ಆಡಳಿತಾಧಿಕಾರಿಗಳು 15ರಿಂದ 20 ಮೊಬೈಲ್ ಆ್ಯಪ್ಗಳನ್ನು ಬಳಸ್ತಿದ್ದಾರೆ. ಮೊಬೈಲ್ ಆ್ಯಪ್ಗಳು ಅವರ ಸ್ವಂತ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಕೆಲಸ ನಿರ್ವಹಿಸತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾಗಿ ನಾವು ಆ ಮೊಬೈಲ್ಗಳನ್ನು ಒಂದು ಕೆಲಸ ಆದಮೇಲೆ ಇನ್ನೊಂದು ಡಿಲೀಟ್ ಮಾಡ್ಕೊಂಡು ಮೊಬೈಲ್ ಆ್ಯಪ್ಗಳನ್ನು ಮತ್ತೆ ಡೌನ್ಲೋಡ್ ಮಾಡ್ಕೊಂಡು ಕೆಲಸ ನಿರ್ವಹಿಸುವಂಥ ಪರಿಸ್ಥಿತಿ ಇದೆ ಇವತ್ತು. ಹಾಗಾಗಿ ನಾವು ಘನ ಸರ್ಕಾರದ ಮುಂದೆ ಆ ಮೊಬೈಲ್ ಆ್ಯಪ್ಗಳನ್ನು ಒಂದರ ನಂತರ ಕೆಲಸ ನಿರ್ವಹಿಸೋಕ್ಕೆ ಅವಕಾಶ ಕೊಡಿ, ಹಾಗೂ ಸೌಲಭ್ಯ ಕೊಡಿ. ಮೊಬೈಲ್ ಕೊಡಿ, ಲ್ಯಾಪ್ಟಾಪ್ ಕೊಡಿ, ಟ್ಯಾಬ್ ಕೊಡಿ, ಸಿಸ್ಟಮ್ ಕೊಡಿ. ಪ್ರಮುಖವಾಗಿ ಕಚೇರಿ ಕೊಡಿ. ನಮ್ಮಲ್ಲಿ ಯಾವುದೇ ಕಚೇರಿಗಳಿಲ್ಲ. ಗ್ರಾಮ ಆಡಳಿತಾಧಿಕಾರಿಗೆ ಗ್ರಾಮ ಮಟ್ಟದಲ್ಲಿ ಯಾವುದೇ ಕಚೇರಿಗಳಿಲ್ಲ. ಹಾಗಾಗಿ ಕಚೇರಿ ಕೊಡಿ ಅಂತೇಳಿ ಇವತ್ತು ಮಾನ್ಯ ಘನ ಸರ್ಕಾರದ ಮುಂದೆ ಬೇಡಿಕೆಗಳಿಟ್ಟಿದ್ದೀವಿ. ಜೊತೆಗೆ ಇವತ್ತು ರಾಜ್ಯಾದ್ಯಂತ ಎಲ್ಲ ಇಲಾಖೆಗಳಿಗೆ ಪತಿ ಪ್ರಕರಣ ವರ್ಗಾವಣೆ ಇದೆ. ಆದರೆ ಕಂದಾಯ ಇಲಾಖೆಯಲ್ಲಿ ಮಾತ್ರ ಅದು ವರ್ಗಾವಣೆಯನ್ನು ರದ್ದು ಮಾಡಿದ್ದಾರೆ. ಹಾಗಾಗಿ ಈ ಥರ ಸೇವಾ ವಿಷಯಗಳನ್ನು ಇಟ್ಕೊಂಡು ಹಲವಾರು ಸೇವಾ ವಿಷಯಗಳು ಜೊತೆಗೆ ಏನು ನಮ್ಮ ಕೆಲಸದ ಒತ್ತಡ ಇದೆ ಇವೆಲ್ಲವನ್ನು ಕಡಿಮೆ ಮಾಡಿ ಅಂತೇಳಿ ಇವತ್ತು ಮಾನ್ಯ ಘನ ಸರ್ಕಾರದ ಮುಂದೆ ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆ ಕೊಟ್ಟಿದ್ವಿ. ಪ್ರಮುಖವಾಗಿ ನಾಗೇಶ್ ಅವರು ಹೇಳಿದಂತೆ ಮೊಬೈಲ್ ಆ್ಯಪ್ಗಳನ್ನು ಮೂಲಕ ಕರ್ತವ್ಯವನ್ನು ನಿರ್ವಹಿಸ್ತಿದ್ದು ಮೂಲಭೂತ ಸೌಕರ್ಯಗಳನ್ನು ಕೊಡದೆ ನಾವು ಕರ್ತವ್ಯವನ್ನು ನಿರ್ವಹಿಸ್ತಿದ್ವಿ. ಹಾಗಾಗಿ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾವು ಕಚೇರಿ ವ್ಯವಸ್ಥೆಯನ್ನು ಕೊಡಬೇಕು, ಹಾಗೂ ಗ್ರಾಮ ಆಡಳಿತಾಧಿಕಾರಿಗಳಿಗೆ ಸೇವಾ ವಿಷಯಗಳಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಒಂದು ಸರಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ, ಹಾಗೂ ವರ್ಗಾವಣೆಯಲ್ಲಿ ಪತಿ ಪ್ರಕರಣವನ್ನು ಕೊಡಬೇಕು ಅಂತೇಳಿ, ಹಾಗೂ ಇತರೆ ಇಲಾಖೆ ಕೆಲಸಗಳನ್ನು ನಿರ್ವಹಿಸಿದಂತೆ ನಮಗೆ ಸೂಕ್ತವಾದಂಥ ಮಾನದಂಡಗಳನ್ನು ಕಲ್ಪಿಸಿಕೊಡ್ಬೇಕು, ಜಾಬ್ ಚಾರ್ಟನ್ನು ಕೊಡಬೇಕು, ಹಾಗೂ ಇತರೆ ಅನೇಕ ವಿಚಾರಗಳಿದೆ. ಕೆಲಸದ ಒತ್ತಡದಿಂದಾಗಿ ಈ ಒಂದು 3-4 ವರ್ಷದ ಅವಧಿಯಲ್ಲಿ ಅನೇಕ ಗ್ರಾಮ ಆಡಳಿತಾಧಿಕಾರಿಗಳು, ಕಂದಾಯ ಇಲಾಖೆ ನೌಕರರು ಹೃದಯಾಘಾತ, ತೀವ್ರವಾದಂಥ ಅನಾರೋಗ್ಯ ಸಮಸ್ಯೆಗಳಿಂದ ಸಾವನ್ನಪ್ಪಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಬೇಕು. ಕೆಲಸದ ಅವಧಿಯ ಮೀರಿದ ನಂತರದ ನಡೀತಕ್ಕಂಥ ಸಭೆಗಳನ್ನು ನಮಗೆ ರದ್ದುಪಡಿಸಬೇಕು. ಯಾವುದೇ ಕಾರಣಕ್ಕೂ ಕೆಲಸದ ಅವಧಿ ಮೀರಿದ ನಂತರ ಸಭೆಗಳನ್ನು ನಡೆಸಬಾರ್ದು. ಹಾಗೂ ರಜಾ ದಿನಗಳನ್ನು ನಮಗೆ ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕು. 3-4 ವರ್ಷಗಳಿಂದ ನಾವು ಯಾವುದೇ ರಜವನ್ನು ತಾಣದೆ ಚುನಾವಣಾ ಕೆಲಸಗಳನ್ನು ಸಹ ನಿರ್ವಹಿಸುವಂಥ ಸಂದರ್ಭದಲ್ಲಿ ರಜೆ ಇರಲ್ಲ. ಬಾಕಿ ಸಮಯದಲ್ಲೂ ಕೂಡ ಯಾವುದೇ ರಜವನ್ನು ನಮಗೆ ನೀಡದೇ ಕೆಲಸವನ್ನು ಮಾಡಿಸ್ಕೊಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ನಮ್ಮ ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನ ಹಾಳಾಗ್ತಾ ಇದೆ. ಹಾಗಾಗಿ ಇಂತಹ ಎಲ್ಲ ಸೌಲಭ್ಯಗಳನ್ನು ನೀಡಿ ನಮ್ಮನ್ನು ಕೂಡ ಮನುಷ್ಯರಂತೆ ಪರಿಗಣಿಸಿ ಕೆಲಸಗಳನ್ನು ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತಾ ನಾವಿವತ್ತು ಈ ಒಂದು ಮುಷ್ಕರವನ್ನು ನಡೆಸ್ತಾ ಇದ್ದೇವೆ. ಪ್ರತಿಭಟನೆಯಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳು ಉಪಸ್ಥಿತರಿದ್ದರು.